ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರುಚಿ ಬೊಂಬಾಟ್. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ಮಶ್ರೂಮಿಂದ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಶ್ರೂಮ್ ತಿನ್ನೋದ್ರಿಂದ ನಮ್ಮ ಮೂಳೆಗಳು ಗಟ್ಟಿಯಾಗಿರುತ್ತೆ. ಇದರಲ್ಲಿ ವಿಟಮಿನ್ ಡಿ ಸಿಗುತ್ತೆ ಹಾಗೂ ಫೈಬರ್ ಅಂಶವೂ ಇದೆ ಇದರಲ್ಲಿ. ಇದು ಹೃದಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗಾದರೆ ಅಡುಗೆ ಮನೆಗೆ ಹೋಗೋಣ. ಇಲ್ಲಿ ನಾನು 2 ಕಪ್ ಬಾಸುಮತಿ ಅಕ್ಕಿನ ತಗೊಳ್ತಾ ಇದ್ದೀನಿ. ಇದನ್ನು ನೀರಿನಲ್ಲಿ ತೊಳ್ಕೊಂಡು ಮತ್ತೆ ನೀರನ್ನು ಸೇರಿಸಿ 30 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಅಕ್ಕಿ ನೆಂದಷ್ಟು ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಮಿಕ್ಸಿ ಜಾರಲ್ಲಿ 1 ಇಂಚ್ ಚಕ್ಕೆನ ಹಾಕ್ತಾ ಇದ್ದೀನಿ. ಲವಂಗ ಒಂದು 5, ಕಪ್ಪು ಏಲಕ್ಕಿ 1, ಹಸಿರು ಏಲಕ್ಕಿ 1, ಈಗ ಮರಾಠಿ ಮೊಗ್ಗು 1, ಮತ್ತು ಇದು ಕಲ್ಲು ಹೂವು, ಇದು ಸ್ವಲ್ಪ ಹಾಕ್ಕೊಳ್ಬೇಕು. ಹಾಗೆ ಇಲ್ಲಿ ನಾನು ಸೋಂಪನ್ನ ಹಾಕ್ತಾ ಇದ್ದೀನಿ 1 ಟೀ ಸ್ಪೂನ್. ಶುಂಠಿ 1 ಇಂಚನ್ನ ತಗೊಂಡಿದ್ದೀನಿ. ಬೆಳ್ಳುಳ್ಳಿ 25, ಹಸಿಮೆಣಸಿನಕಾಯಿ 7ರಿಂದ 8, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದು ಸಬ್ಬಕ್ಕಿ ಸೊಪ್ಪು. ಇದು ಆಪ್ಷನಲ್ಲು. ಇದ್ರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಹಾಕ್ಕೊಂಡ್ರೆ. 2 ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು. ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಸ್ಮೂತಾಗಿ ರುಬ್ಕೊಬೇಕು. ಈಗ ಇಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸಸ್ ಹಾಗೆ. ಮಶ್ರೂಮು 1.5 ಕಪ್ ತಗೊಂಡಿದ್ದೀನಿ. ಇದನ್ನು 4 ಭಾಗ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು 2 ಟೇಬಲ್ ಸ್ಪೂನ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಪಲಾವ್ ಎಲೆ 4 ತಗೊಂಡಿದ್ದೀನಿ. ಅನಾನಸ್ ಹೂವು 1, ಜಾಪತ್ರೆ ಸ್ವಲ್ಪ, ಕಸೂರಿ ಮೇಥಿ ಮತ್ತು ಬಟಾಣಿನ ತಗೊಂಡಿದ್ದೀನಿ. ನಾನು ಇದನ್ನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 5 ಟೇಬಲ್ ಸ್ಪೂನ್ ಎಣ್ಣೆ, 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ಅದು ಬೆಚ್ಚಗಾದ್ಮೇಲೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈ ಮೀಡಿಯಮ್ ಹುರಿಲಿ ಇದನ್ನು ಒಂದು 20 ಸೆಕೆಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಮೆಂತ್ಯ ಸೊಪ್ಪು, ಜಾಪತ್ರೆ, ಪಲಾವ್ ಎಲೆ, ಅನಾನಸ್ ಹೂವು, ಕಸೂರಿ ಮೇಥಿ ಹಾಗೂ ಮಶ್ರೂಮ್ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕಿ, ಹಾಗೆ ಇದಕ್ಕೆ ಕಾಳು ಮೆಣಸಿನ ಪುಡಿ 1 ಟೀ ಸ್ಪೂನ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಹುರಿಲಿ. ಮಶ್ರೂಮ್ಗೆ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕಿರೋದು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈಗ ಬಟಾಣಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಈಗ ಇದು ಫ್ರೈ ಆಗಿದೆ. ಇದಕ್ಕೆ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಅರಿಶಿಣದ ಪುಡಿನ ಹಾಕ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನ್. ಈಗ ಇದನ್ನು ಒಂದು 20 ಸೆಕೆಂಡು ಚೆನ್ನಾಗಿ ಎಣ್ಣೆಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಉರಿಲೇ ಮಾಡ್ಕೊಳ್ಬೇಕು ಇದನ್ನು. ಈಗ ಮುಚ್ಚಳನ ಮುಚ್ಚಿ 1 ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನೋಡಿ, ಇದಕ್ಕೆ ಗಟ್ಟಿ ಮೊಸರನ್ನ ಹಾಕ್ತಾ ಇದ್ದೀನಿ 3 ಟೇಬಲ್ ಸ್ಪೂನ್. ಇದು ಆಪ್ಷನಲ್ಲು, ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು 10 ಸೆಕೆಂಡ್ ಇದನ್ನು ಮಿಕ್ಸ್ ಮಾಡಿಕೊಂಡು
ಈಗ ನೋಡಿ, ಈಗ ಇದರಲ್ಲಿ ನೀರು ಅರ್ಧ ಕಪ್ ಇದೆ ಆಲ್ರೆಡಿ ಮಸಾಲೆ. ಇಲ್ಲಿ ನಾನು 1 ಕಪ್ ಬಾಸುಮತಿಗೆ 1.5 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಟೋಟಲ್ ಆಗಿ 2.5 ಕಪ್ ನೀರು ಹಾಕಿದ್ದೀನಿ, ಅರ್ಧ ಕಪ್ ಮಸಾಲೆ ಅದರಲ್ಲೇ ಇದೆ. ಸೊ ಟೋಟಲ್ ಆಗಿ 3 ಕಪ್ ಆಯಿತು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾವಾಗಲೂ ಬಾಸುಮತಿ ರೈಸ್ಗೆ 1 ಕಪ್ಗೆ 1.5 ಕಪ್ ನೀರು ಹಾಕ್ಕೊಳ್ಬೇಕು, ಆಗ ಉದುರುದ್ರಾಗಿ ಬರುತ್ತೆ. ಈಗ ಮುಚ್ಚಳ ಮುಚ್ಚಿ ನಾನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ನೋಡಿ, ಈಗ ನೀರು ಕುದೀತಾ ಇದೆ. ಈಗ ನೆನೆಸಿದ್ದ ಅಕ್ಕಿಯನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಮುಚ್ಚಳ ಮುಚ್ಚಿ ಮೀಡಿಯಂ ಉರಿಲಿ ಒಂದು 3 ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈಗ 3 ನಿಮಿಷ ಆಗಿದೆ. ಮತ್ತೆ ಒಂದು ಸಾರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಒಂದು ಅರ್ಧ ಬೆಂದಿದೆ. ಈಗ ಜಾಸ್ತಿ ಮಿಕ್ಸ್ ಮಾಡಬಾರ್ದು. ಈಗ ಇದಕ್ಕೆ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ತುಪ್ಪ. ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಉರಿ ತುಂಬ ಕಡಿಮೆ ಉರಿಲಿ ಬೇಯಿಸಬೇಕು. ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಜಿಲ್ ಹಾಕಿ ಒಂದು 5 ನಿಮಿಷ ಕಡಿಮೆ ಉರಿಲಿ ಬೇಯೋದಕ್ಕೆ ಬಿಡಬೇಕು. ವಿಜಿಲ್ ಬರಬಾರ್ದು. ಆಮೇಲೆ ಒಂದು 20 ನಿಮಿಷ ಬಿಟ್ಟಾದಮೇಲೆ ನೋಡಿ ಈ ರೀತಿಯಾಗಿ ಆಗುತ್ತೆ. ನೀವು ಬಿಸಿ ಬಿಸಿಲಿ ತುಂಬ ಕಲಸಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಅನ್ನ ಎಲ್ಲ ಹೊಡ್ಕೊಳ್ಳುತ್ತೆ. ಈಗ ಸ್ವಲ್ಪ ಆರಿದ ನಂತರ ರುಚಿ ರುಚಿಯಾದ ಮಶ್ರೂಮ್ ಬಿರಿಯಾನಿ ಸವಿಯೋದಕ್ಕೆ ಸಿದ್ಧ. ಮತ್ತೊಂದು ರೆಸಿಪಿಯ ಜೊತೆ ಮತ್ತೆ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.